ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ 26/7/97 ಮಧ್ಯಾಹ್ನ 3:15. ಇವರು ಡೈರೆಕ್ಟ್. ಓಕೆ ಸರ್, ಸ್ವಲ್ಪ ನಿಧಾನ ಹೇಳಿ. ಇಲ್ಲಿ 26/7/97 ಮಧ್ಯಾಹ್ನ 3:15. 3:15. ಸರಿ ಸರ್, ಏನು ಪ್ರಶ್ನೆ ಇದೆ? ಯಾರು ಡೇಟ್ ಆಫ್ ಬರ್ತ್ ಇದು? ಇದು ನಮ್ಮ ಮಗಂದು ಮೇಡಮ್. ಸರಿ, ಓಕೆ. ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ಅದೇ ಅವನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ಬೇಕಿತ್ತು ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರು ಸರ್? ಮೇಡಮ್ ಎಲ್ಲೇ, ಬೆಂಗಳೂರು ಮೇಡಮ್. ಹೌದಾ, ಬಾಯಟ್ ಮಾಡ್ಕೊಬಿಟ್ಟಿದ್ದೀರಾ. ಫೋನ್ ಇನ್ನೂ ಎತ್ತದಿದ್ದಂಗೆ ಡೇಟ್ ಆಫ್ ಬರ್ತ್ ಹೇಳ್ಬಿಟ್ರಿ. ಯಾರ ಬಗ್ಗೆ ಏನು ಇಲ್ಲ. ಏನು ಮಾಡ್ತಾ ಇರ್ತೀರಾ? ಹೌದು ಮೇಡಮ್, ನಮ್ಮ ಮಗ ಅವರು ಸಿವಿಲ್ ಇಂಜಿನಿಯರ್ ಮಾಡಿದ್ದಾರೆ. ನೀವು ಟೀಚರಾ? ನಾವು ಮೇಡಮ್, ನಾವು ಇಲ್ಲ ಮೇಡಮ್, ನಾವು ಡೈಲಿ ವೇಜಸ್ ಅಲ್ಲಿ ಕೆಲಸ ಮಾಡ್ತಿದ್ವಿ. ಎಲ್ಲಿ? ಡೈಲಿ ವೇಜಸ್ ಅಂದ್ರೆ ಯಾವ್ದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ವಿ. ಹೌದಾ. ಹೌದು ಮೇಡಮ್. ನೋಡಿ, ಶನಿವಾರ ಹುಟ್ಟಿರ್ತಾರೆ 97, ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಹೌದು ಮೇಡಮ್. ಏನು ಪ್ರಶ್ನೆ ನಿಮ್ಮದು? ಕೆಲಸನಾ? ಹೌದು ಮೇಡಮ್, ಕೆಲಸ ಮತ್ತೆ ಅವನ ಭವಿಷ್ಯ ಹೇಗಿರುತ್ತೆ ಅಲ್ಲ. 21 to 27 ಸೂರ್ಯದಶೆ ನಡೀತಿದೆ, ಅದಾದಮೇಲೆ ಚಂದ್ರದಶೆ ನಡೆಯುತ್ತೆ. ಭವಿಷ್ಯ ಅವ್ರದ್ದು ಗೌರ್ಮೆಂಟ್ ಜಾಬ್ ಇದ್ದಾರಾ ನಿಮ್ಮ ಮನೇಲಿ? ಇಲ್ಲ ಮೇಡಮ್. ಯಾರೂ ಇಲ್ವಾ? ಯಾರು ಇಲ್ಲ ಮೇಡಮ್. ಅವ್ರಿಗೆ ಇವಾಗ ಟೈಮ್ ಚೆನ್ನಾಗಿದೆ, 21ರಿಂದ 27 ಅವ್ರಿಗೆ ಓಕೆ ಅಂತ ಹೇಳ್ಬೋದು. ಪರವಾಗಿಲ್ಲ. ಆದರೆ ನಿಮ್ಮ ಮನೇಲಿ ಯಾರಾದರೂ ರೀಸೆಂಟಾಗಿ ಯಾರಾದರೂ ಡೆತ್ ಆಗಿದ್ದಾರಾ? ದೊಡ್ಡವರು, ವಯಸ್ಸಾಗಿರೋರು, ಬೆಡ್ ಅಡಿಕ್ಟ್ ಆಗಿದ್ರಾ? ಇಲ್ಲ ಮೇಡಮ್, ಯಾರಿಲ್ಲ. ಯಾರೂ ಇಲ್ವಾ? ವಯಸ್ಸಾಗಿರೋರು ಯಾರು ತೀರ್ಕೊಂಡಿಲ್ವಾ? ಇಲ್ಲ ಮೇಡಮ್. ಇವಾಗ ನಡೀತಾ ಇರೋ ದಶೆಯಲ್ಲಿ ಯಾರನ್ನಾದರೂ ನೀವು ಕಳ್ಕೊಳ್ತೀರಾ ಅಂತ ಹೇಳುತ್ತೆ 2027 ಒಳಗಡೆ. ಮತ್ತು ಯಾವುದಾದ್ರೂ ಪ್ರಾಪರ್ಟಿ ಯಾವುದಾದ್ರೂ ಬರುತ್ತೆ ಅಂತ ಹೇಳುತ್ತೆ. ಪ್ರಾಪರ್ಟಿನೋ, ಮನೆನೋ, ಜಾಗನೋ ಯಾವುದಾದ್ರೂ ಬರುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕ. ಯಾವುದಾದ್ರೂ ತಗೋಬೇಕು ಅಂತ ಅನ್ಕೋತಾ ಇದ್ದೀರಾ ನೀವು? ಅನ್ಕೋತಾ ಇದ್ದೀವಿ ಮೇಡಮ್. ಯಾವುದಾದ್ರೂ ಒಂದು ಪ್ರಾಪರ್ಟಿ ತಗೋತೀರಾ, ಇಲ್ಲ ಮನೆ ಕಟ್ತೀರಾ ಅಂತ ಹೇಳುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವ್ರಿಗೆ ಕುಜ ತುಂಬ ಚೆನ್ನಾಗಿದ್ದಾನೆ. ಹಾಗಾಗಿ ಇವರು ಅಷ್ಟೇ ಪ್ರಾಪರ್ಟಿ, ಮನೆಗಿನೇ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋತಾರೆ. ಇವಾಗ ಮೇಯ್ನು ಕೆಲಸ ಅಂತ ಬಂದರೆ, ಕೆಲಸದಲ್ಲಿ ಸ್ವಲ್ಪ ಕೆಲಸಕ್ಕೋ ಏನು ಮಾಡ್ತಿದ್ದಾರೆ ಮೇಡಮ್? ಅದು ಮೇಡಮ್, ಅದು ಅವರು ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದಾರೆ ಪ್ರೈವೇಟಲ್ಲಿ. ಅವರು ಒಬ್ಬ ಕಾಂಟ್ರಾಕ್ಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಿದ್ರಾ? ಹೌದು ಮೇಡಮ್. ಸರಿ. ಅವ್ರ ತಂದೆನ ನೀವು? ನೋಡಿ, ಬುಧ ಮತ್ತು ಶುಕ್ರ, ರಾಹು ಇದ್ದಾರೆ ಅವ್ರಿಗೆ. ಕೆಲಸದಲ್ಲಿ ಚೆನ್ನಾಗಿರ್ತಾರೆ, ಆದರೆ ಕೆಲಸದಲ್ಲಿ ತುಂಬ ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಈ ಟೈಮಲ್ಲಿ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. 2027. ಅದಾದಮೇಲೆ ಅವ್ರಿಗೆ 2027ರಿಂದ ಟೈಮ್ ಏನು ಚೆನ್ನಾಗಿರೋದಿಲ್ಲ. ಎಲ್ಲ ಬೇರೆ ಊರಲ್ಲೋ ಕೆಲಸ ಮಾಡೋದು, ಬೇರೆ ರಾಜ್ಯದಲ್ಲಿ ಕೆಲಸ ಮಾಡೋದು, ಈ ಥರ ಆಗುತ್ತೆ. ಆ ಥರ ಏನಾದರೂ ಆಪರ್ಚುನಿಟೀಸ್ ಬಂದಿದ್ದರೆ ಅದು ಕೂಡ ಆಗುತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ. ಫ್ಯೂಚರ್ ಚೆನ್ನಾಗಿದೆ. ಅಲ್ಲಿ ಎಲ್ಲೋ ಒಂದು ಕಡೆ ನೋಡಿ, ಈ 2027ರಿಂದ 37ವರೆಗೂ ಟೈಮ್ ಚೆನ್ನಾಗಿಲ್ಲ. ಅದಾದಮೇಲೆ 37ರಿಂದ ತುಂಬ ಚೆನ್ನಾಗಿದೆ ಟೈಮು. ಬಟ್ ಇಲ್ಲಿವರೆಗೂ ಅವ್ರ ಮನಸ್ಸು ಹೇಳಿ ಮೇಡಮ್. ಮದುವೆ ಆಗಿದೆ, ಇವತ್ತಿಗೆ 1 ವರ್ಷ ಆಯಿತು. ಮದುವೆ ಆಗಿದೆಯಾ? ಹೌದು ಮೇಡಮ್. ಲವ್ ಮ್ಯಾರೇಜಾ? ಹಾಗೆ ಅಂತ ಮೇಡಮ್. ಲವ್ ಮ್ಯಾರೇಜ್ ಆಗಿದೆಯಾ? ಮೇಡಮ್. ನೀವು ತಂದೆ ಅಲ್ವೇನ್ರಿ ಹೇಳಕ್ಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಏನಾದ್ರು ಅದು ಪರ್ಸನಲ್ ಆಗಿ ಆಗೋಗ್ಬಿಟ್ಟಿದೆ. ಅದನ್ನೇ ಹೇಳಿದ್ದು ನಾನು, ಕೆಲಸ ಮಾಡೋ ಜಾಗದಲ್ಲಿ ಯಾರಾದರೂ ಪರಿಚಯ ಆಗ್ಬೋದು ಅಂತ. ನೀವು ನೋಡಿದ್ರೆ ಮದುವೆನೇ ಆಗಿದೆ ಅಂತ ಹೇಳಿದ್ರಿ. ಹೋಗಲಿ ಬಿಡಿ. ಇವಾಗ ನೋಡಿ, ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋ ಚಾನ್ಸಸ್ಸು ಇರುತ್ತೆ 2027ಕ್ಕೆ. ಬಟ್ 27ವರೆಗೂ ಓಕೆ. 2027ರಲ್ಲಿ ಯಾರನ್ನಾದ್ರೂ ದೊಡ್ಡವ್ರನ್ನ ನಿಮ್ಮ ಮನೇಲಿ ಅವ್ರ ಮನೇಲಿ ಕಳ್ಕೊಳ್ತಾರೆ ಅಂತ ಹೇಳುತ್ತೆ. ಮತ್ತು ಮನೆಗಿನೇ ಕುಜದಶೆ ತುಂಬ ಚೆನ್ನಾಗಿದೆ, 37 ಮೇಲೆ ತುಂಬ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಇವಾಗ ಸ್ವಲ್ಪ ಕಿರಿಕಿರಿಯಲ್ಲಿ ಇರ್ತಾರೆ ಅವರು. ಇವಾಗ ನಡೀತಾ ಇರೋ ಟೈಮಲ್ಲಿ ಕಿರಿಕಿರಿಯಲ್ಲಿರ್ತಾರೆ.